ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ, ಏನು ತೈಲ ನಿಕ್ಷೇಪಗಳಿದ್ದಾವೆ, ಅದು ನೀರಾಗೋ ಸಾಧ್ಯತೆಗಳಿದೆ. ಇವತ್ತು ಬೆರಣಿ ಹೋಯಿತು, ಸೌದೆ ಹೋಯಿತು, ಗ್ಯಾಸ್ ಸೀಮೆ ಎಣ್ಣೆ ಬಂತು, ಆಮೇಲೆ ಗ್ಯಾಸ್ ಬಂತು. ಇವತ್ತು ಗ್ಯಾಸಿನ ಮೇಲೆ ಜನ ನಿಂತವ್ರೆ. ಈಗ ತೈಲ ಸಿಗದೇ ಇದ್ದಾಗ ಎಲ್ಲದರ ಬೆಲೆ ದುಪ್ಪಟ್ಟಾಗೋದು, 4 ಪಟ್ಟಾಗೋದು, ಆ ಥರ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಇಂಥ ವಿದ್ಯೆ ನಮಗೆ ಗೊತ್ತಿಲ್ಲ, ಇದರ ಅನುಭವ ನನಗಿಲ್ಲ ಅಂತಕ್ಕಂಥದ್ದನ್ನು ದಯವಿಟ್ಟು ಬಿಟ್ಟುಬಿಡಿ. ಈ ದೇಶದಲ್ಲಿ ಒಂದು ಒಳ್ಳೆ ನಾಯಕತ್ವ ಇದೆ. ಜಗತ್ತಿಗೆ ಮತ್ತೆ ಇಂಧನ, ಆಯಿಲ್ಲು, ಪೆಟ್ರೋಲು, ಅನಿಲ, ಗ್ಯಾಸು ಕೊಡ್ತಕ್ಕಂಥ, ಜಗತ್ತಿಗೆ ಸಪ್ಲೈ ಮಾಡ್ತಕ್ಕಂಥ ದೇಶ ಅಂತ ಏನಾದರೂ ಇದ್ದರೆ ಅದು ಭಾರತ. ಸರಿ, ಈ ಹಿಂದೆ ತಾವು ಹೇಳಿದ್ವಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ, ಏನು ತೈಲ ನಿಕ್ಷೇಪಗಳಿದ್ದಾವೆ, ಅದು ನೀರಾಗೋ ಸಾಧ್ಯತೆಗಳಿದೆ, ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಆಗೋ ಸಾಧ್ಯತೆಗಳಿದ್ದಾವೆ, ಏನು ಖನಿಜ ಸಂಪತ್ತುಗಳು ಅದನ್ನು ಒಂದು ವಶಪಡಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಈಗ ನಡೀತಾ ಇರೋವಂಥ ಯುದ್ಧಗಳು ಏನು ನಡೀತಾ ಇದ್ದಾವೆ, ಅದು ಭೂಮಿ ಮೇಲಿರೋ ಅಂಥ ಒಂದಷ್ಟು ಸಂಪತ್ತನ್ನು, ಖನಿಜ ಸಂಪತ್ತುಗಳನ್ನಾಗ್ಬೋದು, ನೈಸರ್ಗಿಕ ಸಂಪತ್ತುಗಳನ್ನಾಗ್ಬೋದು, ಅದನ್ನು ನಾಶ ಮಾಡಿ ಮನುಕುಲಕ್ಕೆ ಅದೊಂದು ಮಾರಕ ಆಗುತ್ತೆ ಅಂತ ಹೇಳಿದ್ರಿ. ಈಗ ಇದು ಯುದ್ಧದ ಮುಖಾಂತರ ಅದು ನೆರವೇರ್ತಾ ಇದೆ. ಇದು ಮುಂದೆ ಯಾವ ಥರ ಪರಿಣಾಮ ಬೀರ್ಬೋದು? ಈಗ ತೈಲ ಸಿಗದೇ ಇದ್ದಾಗ ಎಲ್ಲದರ ಬೆಲೆ ದುಪ್ಪಟ್ಟಾಗೋದು, 4 ಪಟ್ಟಾಗೋದು, ಆ ಥರ ಆಗ್ತಾ ಇದೆ. ಮುಂದೆ ಜನಜೀವನ ಕಷ್ಟ ಆಗ್ತಾ ಇದೆ. ಕರೋನಾದಾಗಿಂತ ಭೀಕರವಾಗಿ ಒಂದು ದೃಶ್ಯಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಕರೋನಾ ಸಮಯದಲ್ಲಿ ಎಲ್ಲ ಸಿಗ್ತಾಯಿತ್ತು, ಗ್ಯಾಸ್ ಸಿಗೋದು, ಎಣ್ಣೆ ಪೆಟ್ರೋಲ್ ಸಿಗೋದು ಎಲ್ಲ ಸಿಗ್ತಾಯಿತ್ತು. ಆದರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ಎಲ್ಲ ಮಾಡೋದಕ್ಕೆ ಇದ್ದರೂ ಕೂಡ ಏನು ಅಂದರೆ, ಈಗ ಪೆಟ್ರೋಲ್ ಇಲ್ದಂಗೆ ನಾವು ಯಾವುದು ಗಾಡಿಗಳು ಓಡಾಡೋದಕ್ಕಾಗೋದಿಲ್ಲ, ಗ್ಯಾಸ್ ಇಲ್ದಂಗೆ ಏನೋ ನಾವು ಅಡುಗೆಗಳು ಮಾಡೋಕ್ಕಾಗೋದಿಲ್ಲ. ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳು ಈಗಾಗಲೇ ಅಲ್ಲಾಡೋಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಗ್ಯಾಸ್ ಸಿಗದಾಗೆ, ಆಟೋ ಡ್ರೈವರ್ಗಳಿಗೆ ಗ್ಯಾಸ್ ಸಿಗದಾಗೆ ಅವ್ರ ಜೀವನ ನರಕ ಆಗೋಗ್ಬಿಟ್ಟಿದೆ. ಮುಂದೆ ಈ ಥರ ತೈಲ ನಿಕ್ಷೇಪಗಳು ಹಾಳಾಗಾದ್ಮೇಲೆ ಏನಾಗ್ಬೋದು ಪ್ರಪಂಚದ ಮೇಲೆ? ಭಾಳ ಅದ್ಭುತವಾದಂತಹ ಪ್ರಶ್ನೆ. ಜನಸಾಮಾನ್ಯರಿಗೆ ಎಲ್ಲರಿಗೂ ಅರಿವಿಗೆ ಬರಬೇಕಾದಂಥ ಪ್ರಶ್ನೆನ ನೀವು ಕೇಳಿದ್ದೀರಾ. ನೀವು ಕೇಳಿದ ಪ್ರಶ್ನೆಗಳಲ್ಲೇ ಭಾಳಷ್ಟು ಉತ್ತರಗಳು ಕೂಡ ಇದೆ. ಇಲ್ಲಿ ಭಾಳಷ್ಟು ಜನ ನೆರೆದಿದ್ದೀರಾ, ಭಾಳಷ್ಟು ಜನ ಇಲ್ಲಿ ಬರ್ತೀರಾ, ಹೋಗ್ತಿರ್ತೀರಾ. ಇಲ್ಲಿ ನೆರೆದಿರ್ತಕ್ಕಂಥ ಜನಗಳಿಗೂ ನಾನು ಉದ್ದೇಶಿಸಿ ಇಡೀ ದೇಶದ, ಜಗತ್ತಿನ ಜನಗಳಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಅಮೇರಿಕಾದ ಅಧ್ಯಕ್ಷ ಒಂದು ದೇಶಕ್ಕೆ ಧಮಕಿ ಹಾಕ್ತಾರೆ, ನಾನು ಈ ದೇಶವನ್ನು ಸಂಪೂರ್ಣ ಭಸ್ಮ ಮಾಡಿ ಸುಟ್ಟು ಬಿಸಾಕಿ ಶಿಲಾಯುಗಕ್ಕೆ ಕಳಿಸ್ಬಿಡ್ತೀನಿ ನಿಮ್ಮನ್ನು ಅಂತ. ಶಿಲಾಯುಗಕ್ಕೆ ಕಳಿಸ್ತೀನಿ ಅಂತಂದರೆ ನಮ್ಮ ಹಳೆಯ ಜೀವನ ಪದ್ಧತಿಗೆ ವಾಪಸ್ ಹೋಗ್ತೀರಾ ನೀವು, ಅತ್ಯಾಧುನಿಕ ಸಲಕರಣೆಗಳು ಯಾವುದು ಸಿಗದಂಗೆ ಆಗೋಗ್ತದೆ ನಿಮಗೆ ಅಂತಕ್ಕಂಥ ಧಮಕಿ. ನಾವು ಹಿಂದೆ ಎಲ್ಲನೂ ಮನೆಗಳಲ್ಲಿ ರುಬ್ಬಬೇಕಾದ್ರೆ ಯಾವುದರಲ್ಲಿ ರುಬ್ತಾ ಇದ್ವಿ? ಒಳಕಲ್ಲು ರುಬ್ತಾ ಇದ್ವಿ. ಕುಟ್ಟಬೇಕಾದ್ರೆ ಒನಕೆಯಲ್ಲಿ ಕುಟ್ತಾ ಇದ್ವಿ. ಅಡುಗೆ ಮಾಡಬೇಕಾದ್ರೆ ಸೌದೆ ಬಳಸ್ತಾ ಇದ್ವಿ. ಅದಕ್ಕೂ ಹಿಂದೆ ನಮ್ಮಮ್ಮ ಒಲೆಗೆ ಬೆರಣಿ ಇಟ್ಟುಬಿಟ್ಟು ಮುದ್ದೆ ಸಾರು ಎಲ್ಲ ಮಾಡೋರು. ಬೆರಣಿ ಇಟ್ಬಿಟ್ಟು ಅಡುಗೆ ಮಾಡ್ತಾಯಿದ್ರು. ಇವತ್ತು ಬೆರಣಿ ಹೋಯಿತು, ಸೌದೆ ಹೋಯಿತು, ಗ್ಯಾಸ್ ಸೀಮೆ ಎಣ್ಣೆ ಬಂತು, ಆಮೇಲೆ ಗ್ಯಾಸ್ ಬಂತು. ಇವತ್ತು ಗ್ಯಾಸಿನ ಮೇಲೆ ಜನ ನಿಂತವ್ರೆ. ಮೊದಲು ಒಲೆಗಳಲ್ಲಿ ಅಡುಗೆ ಮಾಡ್ತಾ ಇದ್ವಿ. ಒಂದಂತೂ ತಿಳ್ಕೊಳ್ಳಿ, ನಮಗೆ ಪ್ರತಿಯೊಬ್ಬರಿಗೂ ಇಂಥ ವಿದ್ಯೆ ನಮಗೆ ಗೊತ್ತಿಲ್ಲ, ಇದರ ಅನುಭವ ನನಗಿಲ್ಲ ಅಂತಕ್ಕಂಥದ್ದನ್ನು ದಯವಿಟ್ಟು ಬಿಟ್ಟುಬಿಡಿ. ಮಕ್ಕಳನ್ನ ಸುಖದಿಂದ ಬೆಳೆಸಬೇಡ್ರಿ. ಮಕ್ಕಳಿಗೆ ನಾವು ಕಷ್ಟಪಟ್ಟಿದ್ದು ಸಾಕಪ್ಪ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಅವ್ರಿಗೆ ಕಷ್ಟದ ಅರಿವೇ ಆಗಬಾರ್ದು ಅಂತ ಏನನ್ನ ಬೆಳೆಸಿದ್ರೆ ಮಕ್ಕಳನ್ನ ಹಾಳು ಮಾಡೋರು ನೀವೇ. ಯಾಕೆ ಅಂತಂದರೆ ಅದನ್ನು ಕಲಿಸ್ಲಿಲ್ಲ, ಅವ್ರಿಗೆ ಇದು ಕೂಡ ಬರೋಲ್ಲ. ಅದಕ್ಕೋಸ್ಕರ ನನಗಿಂಥ ವಿದ್ಯೆ ಗೊತ್ತಿಲ್ಲ ಅನ್ನಂಗಿಲ್ಲ. ನೀವು ಬರ್ತೀರಾ, ನಮ್ಮ ಮನೆಗಳಲ್ಲಿ ಯಾರೂ ಒಗೆಯಲ್ಲ ಬಟ್ಟೆ, ಅಷ್ಟು ನೀಟಾಗಿ ಬಟ್ಟೆ ಒಗೆಯೋದನ್ನು ನಮ್ಮಮ್ಮ ಕಲಿಸಿದ್ರು. ನೆಲ ಒರೆಸೋದು, ರಂಗೋಲಿ ಇಡೋದು, ನಿಮ್ಗೆ ಎಂಥ ಅಡುಗೆ ಬೇಕು ಅಂಥ ಅಡುಗೆ ನಾನು ಮಾಡಿಕೊಡ್ತೀನಿ. ಆ ವಿದ್ಯೆ ಎಲ್ಲ ಕಲ್ತಿದ್ದೀನಿ. ನಾನು ಏನು ಮಾಡಿ ಬೇಕಾದ್ರೂ ಬದುಕಬಲ್ಲೆ, ರಾಜ ಜೀವನಕ್ಕೂ ಹೋಗಬಲ್ಲೆ, ಬಡತನಕ್ಕೂ ಅಡ್ಜಸ್ಟ್ ಆಗಬಲ್ಲೆ, ಎಲ್ಲ ವಿದ್ಯೆ ಗೊತ್ತಿರಬೇಕು. ಇವತ್ತು ಬೆಂಗಳೂರಲ್ಲಿ ಓದಿರ್ತಕ್ಕಂಥ ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥ ಗಂಡ ಹೆಂಡತಿ ಇಬ್ಬರು ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ 1.5-2 ಲಕ್ಷ 3 ಲಕ್ಷ ಸಂಬಳ ತರ್ತಕ್ಕಂಥವ್ರು
ಗಂಡ ಹೆಂಡತಿ ಇಬ್ಬರು ಹೊಟ್ಟೋಗ್ತಾರೆ. ಮನೆಗೆ ಮಗುಗೆ ಸಾಕೋದಕ್ಕಾಗಿ ಒಬ್ಬ ಆಯನ ಇಟ್ಕೋತಾರೆ. ಆಕೆ ಕೆಲಸ ಏನು, ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಟಿಫನ್ ಮಾಡೋದು, ಮಗುಗೆ ಬಡಿಸೋದು, ಇವ್ರಿಗೇನೋ ಮಾಡಿಕೊಡೋದು, ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ನೀನು ತಿಂದ್ಕೊಳ್ಳಮ್ಮ, ಮಗುಗೆ ತಿನ್ನಿಸ್ಬಿಡು, ಸಾಯಂಕಾಲ ಹೋಗೋವಾಗ ನಾವು ಬರೋ ಅಷ್ಟೊತ್ತಿಗೆ ನಮಗೇನೋ ಒಂದಿಷ್ಟು ಅಡುಗೆ ಮಾಡಿ ಇಟ್ಬಿಟ್ಟು ಬಿಸಿ ಬಿಸಿ ನೀನು ತೊಗೊಂಡೋಗ್ತಾಯಿ ಅಂತ ಕೆಲಸದವ್ರಿಗೆ ಇಟ್ಕೊಂಡು ಕೊಡ್ತಾರಲ್ಲ, ಆ ಅಮ್ಮನಿಗೆ 1 ಲಕ್ಷ ಅಡ್ವಾನ್ಸು, ತಿಂಗಳಿಗೆ 30,000 ಸಂಬಳ, 3 ಹೊತ್ತು ಊಟ, ಬಟ್ಟೆ. ವಿದ್ಯೆ ಇರೋರ್ಗೈತ ಬೆಲೆ, ಮಾಸ್ಟರ್ ಡಿಗ್ರಿ ಮಾಡಿರೋರ್ಗೆ ಇಲ್ದಿರೋ ಬೆಲೆ. ಆ ಅಮ್ಮನಿಗೆ ಸೈನ್ ಹಾಕೊಂಬಂದ್ರೆ ಇಲ್ಲ ಬರೋಲ್ಲ, ಹೆಬ್ಬೆಟ್ಟು ಅಂದಳು. ಹೆಬ್ಬೆಟ್ಟು ಹಾಕಿ ಆ ಅಮ್ಮನಿಗೆ ಎಷ್ಟು ವ್ಯಾಲ್ಯೂ ನೋಡ್ರಿ, ಯಾಕೆಂದ್ರೆ ಆ ಅಮ್ಮನಿಗಿರೋ ಅನುಭವ, ಆ ವಿದ್ಯೆಗೆ ಆ ಅಮ್ಮನಿಗೆ ಬೆಲೆ. ನಿಮಗೆ ಆ ವಿದ್ಯೆ ಎಲ್ಲ ನಿಮಗೆ ಗೊತ್ತಿದ್ರೆ ಕೆಲಸದವ್ರನ್ನ ಹಾಕಿಕೊಂತಿದ್ರಿ ನೀವು. ಕೆಲಸದವ್ರು ಇಲ್ಲಿದ್ದರೂ ನಾವು ಬದುಕ್ತೀವಿ ಅಂತಕ್ಕಂಥ ವಿದ್ಯೆನ ನೀವು ಕಲಿಸಿದ್ಮೇಲೆ ಮಕ್ಕಳನ್ನ ನೀವೇ ಹಾಳು ಮಾಡ್ತೀರಾ. ಅದಕ್ಕೆ ಪ್ರತಿಯೊಂದರ ಅರಿವು, ಕಷ್ಟ ಸುಖಗಳ ಅರಿವನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ಇಲ್ಲಾಂದರೆ ಮುಂದಿನ ಜೀವನ ತುಂಬ ದುರ್ಲಭ, ಬರ್ಬರ ಆಗತ್ತೆ. ಹಾಗಾಗಿ ನಾನು ಅದಕ್ಕೆ ಭಾಳಷ್ಟು ಸಂದರ್ಭಗಳಲ್ಲಿ ಹೇಳ್ತಿರ್ತೀನಿ, ದಯಮಾಡಿ ನಾನು ಏನು ಹಿಂಗೆ ಕರೆ ಕೊಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ನಾನು ಜೀವನಕ್ಕೆ 1-2 ತಿಂಗಳಿಗೆ ಅವಶ್ಯಕತೆ ಇರೋ ಅಷ್ಟು, ಯಾವ ಸಂದರ್ಭಕ್ಕೆ ಏನಾಗುತ್ತೋ ಗೊತ್ತಿಲ್ಲ. 2 ತಿಂಗಳು ಉಸಿರಾಡಬೇಕು ಅಂದರೆ ಕೊನೆ ಪಕ್ಷ ಮನೆಯೊಳಗೆ ಒಂದು 50-60 kg ರಾಗಿ, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪಿನ ಪ್ಯಾಕೆಟು, ಒಂದು ಸ್ವಲ್ಪ ಹುಣಸೆ ಹಣ್ಣು ಇಟ್ಕೊಳ್ರಿ. ಗೊಜ್ಜು ಮಾಡ್ಕೊಂಡನ್ನ ತಿನ್ಬೋದು, ಗಂಜಿ ಮಾಡ್ಕೊಂಡನ್ನ ಕುಡಿಬೋದು. ನೀನೆಲ್ಲ ಸ್ಟಾಕ್ ಮಾಡಿರಿ ಅಂತ ಹೇಳಲ್ಲ. ಗ್ಯಾಸು 4-6 ಸಿಲಿಂಡ್ರ್ ಇಕ್ಕೋಬೇಡ್ರಿ, ಬರ್ತದೆ, ತೊಂದರೆ ಇಲ್ಲ. ಈ ದೇಶದಲ್ಲಿ ಒಂದು ಒಳ್ಳೆಯ ನಾಯಕತ್ವ ಇದೆ. ಜಗತ್ತಿಗೆ ಮತ್ತೆ ಇಂಧನ, ಆಯಿಲ್ಲು, ಪೆಟ್ರೋಲು, ಅನಿಲ, ಗ್ಯಾಸು ಕೊಡ್ತಕ್ಕಂಥ, ಜಗತ್ತಿಗೆ ಸಪ್ಲೈ ಮಾಡ್ತಕ್ಕಂಥ ದೇಶ ಅಂತ ಏನಾದರೂ ಇದ್ದರೆ ಅದು ಭಾರತ. ಅದಕ್ಕೆ ಆಧಾರಗಳಿದೆ. ಬರೀ ನಾನು ಏನೋ ಮಾತು ಹೇಳ್ತಿರೋದಲ್ಲ, ನಿಮಗೆ ರೆಕಾರ್ಡ್ ಸಮೇತ ಬಂದಿದ್ದೀನಿ, ಅದರ ಸಮೇತ ತೋರಿಸ್ತೀನಿ. ಮುಂದಿಗೆ ಜಗತ್ತಿಗೆ ಪೆಟ್ರೋಲು, ಅನಿಲ, ಮಗದೊಂದು ಕೊಡ್ತಕ್ಕಂಥ ದೇಶ ಭಾರತ ಆಗಿರುತ್ತೆ. ಅದಕ್ಕಾಗಿ ಜಗತ್ತಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆ. ಆ ಪೈಪೋಟಿಯಲ್ಲಿ ಉಳಿದು ನಾವು ಬೆಳಿಬೇಕಾದ್ರೆ ನಾವು ಗಟ್ಟಿ ಕಾಳಾಗಿ ಉಳಿಬೇಕು. ಆ ಗಟ್ಟಿ ಕಾಳಾಗಿ ಉಳಿತಕ್ಕಂಥ ದಿಕ್ಕಲ್ಲಿ ನನಗೆ ಅದು ಗೊತ್ತಿಲ್ಲ, ನಾನು ಇದು ಗೊತ್ತಿಲ್ಲ, ನನಗೆ ಅದು ಮಾಡಲ್ಲ, ಅದು ಬೇಡ. ಏನು ಮಾಡೋದಕ್ಕಾದರೂ ಸರಿ ಮಾಡಿ, ನಾನು ಬದುಕಿರ್ತೀನಿ, ನಾನು ಇರ್ತೀನಿ ಅಂತಕ್ಕಂಥ ಗಟ್ಟಿ ಕಾಳು ಹಾಕಬೇಕು. ಭೂಮಿಗೆ ಹಾಕೋದು ಯಾವುದು ಕಾಳು? ಗಟ್ಟಿ ಕಾಳು. ಜೋಳ ಕಾಳು ಏನು ಮಾಡ್ತೀವಿ? ಮಿಷಿನ್ಗೆ ಹಾಕ್ಸಿ ಮುದ್ದೆ ಮಾಡಿ ತಿಂತೀವಿ. ಮತ್ತೆ ಬೆಳೆಯೋದಕ್ಕೆ ಯಾವ್ದು ಹಾಕೋದು? ಗಟ್ಟಿ ಕಾಳು. ನೀವೆಲ್ಲ ಗಟ್ಟಿ ಕಾಳಾಗಿ ಉಳಿರಿ, ತಿನ್ನ ಕಾಳು ಹಾಕಬೇಡ್ರಿ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.